So first one question is, when a number is subtracted from its square, the result is 20. What is the number? ನೋಡ್ರಿ ಪ್ರಶ್ನೆ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ, when a number is subtracted from its square the result is 20. what is the number? ಹಾಗಂದ್ರೆ ಒಂದು ಸಂಖ್ಯೆಯನ್ನು ಆ ಸಂಖ್ಯೆಯ ವರ್ಗದಿಂದ ತೆಗೆದಾಗ ಬರುವ ಉತ್ತರ ಎಷ್ಟಾಗಬೇಕ್ರಿ? 20 ಆಗ್ಬೇಕ್ರಿ. ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದಾರ. ಆಪ್ಷನ್ ಎ 10, ಆಪ್ಷನ್ ಬಿ 20, ಆಪ್ಷನ್ ಸಿ 5, ಆಪ್ಷನ್ ಡಿ 25. ಒಂದು ಸಂಖ್ಯೆ ರೀ, ಅದರ ವರ್ಗ, ಆ ವರ್ಗದಲ್ಲಿ ಆ ಸಂಖ್ಯೆನ ತೆಗೆದಾಗ ಆನ್ಸರ್ ಎಷ್ಟು ಬರ್ಬೇಕಂತ ಹೇಳ್ತಾರೆ ಅವರು? 20 ಬರಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಯಾವ್ದಾಗ್ಬೋದ್ರಿ ಆ ಸಂಖ್ಯೆ? ಎಷ್ಟು? 5. ವೆರಿ ಗುಡ್. ಸೊ ಆ ಸಂಖ್ಯೆ ಯಾವ್ದ್ರಿ? 5 ರೀ. ಸೊ ಡೈರೆಕ್ಟಾಗಿ ಆಪ್ಷನ್ ಚೂಸ್ ಮಾಡ್ಬೋದು, ಅದರ್ವೈಸ್ ಇನ್ನೊಂದು ವೇದಾಗ ಬಿಡಿಸ್ಬೋದ್ರಿ. ಇವಾಗ ನೀವು 5 ಅಂತ ಹೇಳಿದಿರಿ, ಸೊ ಆ ಸಂಖ್ಯೆ ಏನಂತ ತಗೊಳ್ಳೋಣ್ರಿ? 5 ಅಂತ ಕನ್ಸಿಡರ್ ಮಾಡೋಣ್ರಿ. ಆ ಸಂಖ್ಯೆಯ ವರ್ಗ, ಆ ಸಂಖ್ಯೆಯ ವರ್ಗ ಅಂದ್ರೆ ಏನ್ರಿ? 5 ಸ್ಕ್ವೇರ್. ಸರಿನಾ? ಆ ಸಂಖ್ಯೆ ವರ್ಗ 5 ಸ್ಕ್ವೇರ್. 5 ಸ್ಕ್ವೇರ್ ಬೆಲೆ ಎಷ್ಟ್ರಿ? 25. ಆ ಸಂಖ್ಯೆ 5 ಅಂತ ತಗೊಂಡಿರಿ, ಆ ಸಂಖ್ಯೆ ವರ್ಗ 25 ಐತ್ರಿ. ಆ ಸಂಖ್ಯೆ ವರ್ಗದಲ್ಲಿ ಆ ಸಂಖ್ಯೆಯನ್ನು ತೆಗೆದಾಗ ಯಾವ ಸಂಖ್ಯೆ ತೆಗಿಬೇಕ್ರಿ? ಈಗ ನಾವು 5ಅನ್ನು ತೆಗೆದಾಗ 25ರಲ್ಲಿ 5 ತೆಗೆದ್ರೆ ಆನ್ಸರ್ ಎಷ್ಟು ಬರುತ್ತ್ರಿ? 20. ಹಾಗಾದ್ರೆ ಆ ಸಂಖ್ಯೆ ಯಾವ್ದಾಯ್ತ್ರಿ? 5 ಐತ್ರಿ. ನೀವು ತಗೊಂಡಿದ್ದ ಆಪ್ಷನ್ ಏನೈತ್ರಿ? ಸರಿ ಐತ್ರಿ. ಸೊ ಡೈರೆಕ್ಟ್ ತಗೊಂಡ್ರಿ. ಸೊ ನಾವು ಬಿಡಿಸೋ ರೀತಿ ನೋಡ್ರಿ, ಯಾವ ವೇದಾಗ ಬಿಡಿಸ್ಬೋದು. ಇದು ಆಪ್ಷನ್ ಚೂಸ್ ಮಾಡಿ ಹೇಳಿದ್ರೆ ಆನ್ಸರ್ ಸರಿ ಆಯ್ತಾ? ಇವಾಗ ನಾವು ತಗೊಳ್ಳೋಣ ಒಂದು ಸಂಖ್ಯೆನ ಏನಂತ ತಗೊಳ್ರಿ? ಎಕ್ಸ್ ಅಂತೇಳಿ ತಗೊಂಡ್ರಿ. ಆ ಸಂಖ್ಯೆ ವರ್ಗ ಅಂದ್ರೆ ಏನಾಗುತ್ತೆ ಹೇಳ್ರಿ? ನಾವು ಸಂಖ್ಯೆನ ಎಕ್ಸ್ ತಗೊಂಡ್ರೆ ಆ ಸಂಖ್ಯೆ ವರ್ಗ ಏನಾಗುತ್ತಾ? ಎಕ್ಸ್ ಸ್ಕ್ವೇರ್. ಸರಿನಾ? ಆ ಸಂಖ್ಯೆ ವರ್ಗ ಏನಾಯ್ತ್ರಿ? ಎಕ್ಸ್ ಸ್ಕ್ವೇರ್. ಆ ಎಕ್ಸ್ ಸ್ಕ್ವೇರ್ ಒಳಗ ನಾವು ಏನು ತೆಗಿಬೇಕಾಗೈತಿ? ಎಕ್ಸ್ ಅನ್ನ ತೆಗಿಬೇಕ್ರಿ. ಎಕ್ಸ್ ಸ್ಕ್ವೇರ್ ಒಳಗ ಎಕ್ಸ್ ಅನ್ನ ತೆಗೆದಾಗ ಬರುವ ಉತ್ತರ ಏನಾಗಿರ್ಬೇಕು? 20 ಆಗಿರಬೇಕು. ಸರಿನಾ? ಇವಾಗ ಇದನ್ನು ಯಾವ ರೀತಿ ಬಿಡಿಸ್ಬೇಕು ಅಂದ್ರೆ ಫ್ಯಾಕ್ಟ್ರೈಸೇಷನ್. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 20 ಇಂದ ಈ ಕಡೆ ಕರ್ಕೊಂಬರ್ರಿ, -20 ಈಸ್ ಈಕ್ವಲ್ ಟು 0. ಇವಾಗ ಫಸ್ಟ್ ಆ್ಯಂಡ್ ಲಾಸ್ಟ್ ಆಫ್ ರಿಲೇಷನ್ ಏನಿರ್ತಂದ್ರೆ ಇಂಟು ಇರ್ತೈತ್ರಿ. ಗುಣಾಕಾರ ಮಾಡಿದ್ರೆ 20 ಎಕ್ಸ್ ಸ್ಕ್ವೇರ್ ಬರಬೇಕು, ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಮಧ್ಯದ ಸಂಖ್ಯೆ ಬರಬೇಕ್ರಿ. ಹಾಗಾದ್ರೆ ಆ ಸಂಖ್ಯೆಯನ್ನು ಯಾವ ರೀತಿ ಹೊಡಿತಿದ್ರಿ? ಎಕ್ಸ್ ಸ್ಕ್ವೇರ್ ಮೈನಸ್ 4 5 20 ರೀ. 4 5 20, 5ರಾಗ 4 ತೆಗೆದ್ರೆ ಎಷ್ಟು ಉಳಿತೈತ್ರಿ? 1 ಉಳಿತಲ್ರಿ. ಸೊ ಎಕ್ಸ್ ಬರುತ್ತಾ? ಸೊ ಡೈರೆಕ್ಟಾಗಿ ತಗೋಬೋದಲ್ರಿ. ನೋಡ್ರಿ 5x ಮೈನಸ್ 4x ಮೈನಸ್ 20. ನೋಡ್ರಿ 5 4 20 ಆಗುತ್ತಾ? ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗೈತಿ. ಹಾಗಾದ್ರೆ ನಾವು ಮೈನಸನ್ನು ದೊಡ್ಡ ಸಂಖ್ಯೆ ಕೊಡಬೇಕು, ಸಣ್ಣ ಸಂಖ್ಯೆಗೆ ಕೊಡಬೇಕು. ಇಲ್ಲಿ ನೋಡ್ರಿ, ಇಲ್ಲೇ ಮೈನಸ್ ಐತೆ, ದೊಡ್ಡ ಸಂಖ್ಯೆ ಏನ್ರಿ? ಮೈನಸ್, ಸಣ್ಣ ಸಂಖ್ಯೆ ಏನ್ರಿ? ಪ್ಲಸ್. ಇವಾಗ ನೋಡ್ರಿ 5 4 20 ಮೈನಸ್ ಪ್ಲಸ್ ಮೈನಸ್ 5x ಒಳಗೆ 4x ತೆಗೆದ್ರೆ ಎಷ್ಟು ಎಕ್ಸ್ ಉಳಿತೈತ್ರಿ? 1x ರೀ. ಮೊದಲ 2 ಹಾಗೂ ಕೊನೆ 2ಕ್ಕೆ ಏನು ಮಾಡ್ಬೇಕ್ರಿ? ಸಾಮಾನ್ಯ ಅಪವರ್ತನ ತೆಗಿಬೇಕ್ರಿ. ಎಕ್ಸ್ ಸ್ಕ್ವೇರ್ ಮೈನಸ್ 5x ಒಳಗೆ ಕಾಮನ್ ಏನದ ರೀ? ಏನು ಕಾಮನ್ ಅದ? ಎಕ್ಸ್. ಎಕ್ಸ್ ಕಾಮನ್ ಅದ, ಎಕ್ಸ್ ಉಳಿತ ಎಕ್ಸ್. ಹಿಯರ್ ಇಸ್ ಮೈನಸ್ ಮೈನಸ್ 5x ಇಸ್ ದೇರ್. ಎಕ್ಸ್ ಹೊರಗೆ ತೆಗೆದಿರಿ ಏನು ಉಳಿತು? 5. ಸೊ ನೆಕ್ಸ್ಟ್ ಚಿಹ್ನೆ ಏನದ ರೀ? ಪ್ಲಸ್. 4 ಮತ್ತು 20 ಯಾವ ಮಗ್ಗಿಯೊಳಗೆ? ಒಂದ ಮಗ್ಗಿಯೊಳಗಿದ್ದ ತೆಗಿಬೇಕ್ರಿ. 4 ಮಗ್ಯಾಗದ ರೀ. ಸೊ 4 ತಗೊಂಡ್ರಿ, 4 ತೆಗಿದ್ರಿ. ಏನು ಉಳ್ಕೊಂತಿಲ್ಲಿ? ಎಕ್ಸ್. ಇಲ್ಲೇ ಪ್ಲಸ್ ಅದ ರೀ, ಇಲ್ಲೇ ಮೈನಸ್ ಅದ. ಇಲ್ಲಿ ನಾವು ಯಾವ ಚಿಹ್ನೆ ಹಾಕಬೇಕು? ಮೈನಸ್. ಹಾಗಾದ್ರೆ ಮೈನಸ್ ರೀ. 4 ಎಷ್ಟಲೇ 20 ರೀ? 4 5 20 ಈಸ್ ಈಕ್ವಲ್ ಟು 0.
ಇಲ್ಲೇನು ಕಾಮನ್ ಐತಲ್ರಿ, ಸೊ ಇಲ್ಲೂ ಸೇಮ್ ಟರ್ಮ್ ಇರ್ಬೇಕ್ರಿ. ಎರಡರೊಳಗೆ ಒಂದು ಬರೀದ್ರಿ, ಎಕ್ಸ್ ಮೈನಸ್ 5 ಆ್ಯಂಡ್ ಎಕ್ಸ್ ಪ್ಲಸ್ 4 ಈಸ್ ಈಕ್ವಲ್ ಟು 0. ಸೊ ಇವಾಗ ಎಕ್ಸ್ ಮೈನಸ್ 5 ಈಕ್ವಲ್ ಟು 0 ಮಾಡಬೇಕು, ಎಕ್ಸ್ ಪ್ಲಸ್ 4 ಈಕ್ವಲ್ ಟು 0 ಮಾಡಬೇಕು. ಇವಾಗ ನೋಡಿ, ಎಕ್ಸ್ ಮೈನಸ್ 5 ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು -5 ಆ ಕಡೆ ಹೋದ್ರೆ ಏನಾಗುತ್ತೆ +5, ಎಕ್ಸ್ ಮೇಲೆ ಏನಾಯ್ತು ರೀ 5. ಹಾಗಾದ್ರೆ ಇನ್ನೊಂದು ಅದ ರೀ ಎಕ್ಸ್ ಪ್ಲಸ್ 4 ಈಸ್ ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು +4 ಆ ಕಡೆ ಹೋದ್ರೆ ಏನಾಗುತ್ತೆ -4. ಹಾಗಾದ್ರೆ ನಾವು ಎಕ್ಸ್ ಬೆಲೆಯನ್ನು -4 ತಗೋಬೇಕು, +5 ತಗೋಬೇಕು, +5 ತಗೋಬೇಕು, ಹೌದಲ್ರಿ. ಹಾಗಾದ್ರೆ ನಮ್ಗೆ ಒಂದು ವೇಳೆ ಆಪ್ಷನ್ ಚೂಸ್ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಈ ವೇದಾಗ ಬಿಡಿಸ್ಬೇಕ್ರಿ. ಈ ವೇ ಅಂದ್ರೆ ಸ್ವಲ್ಪ ಏನಂತ ಫ್ಯಾಕ್ಟ್ರೈಸೇಷನ್ ಗೊತ್ತಿರ್ಬೇಕೈತಿ. ಇದೇನಪ್ಪ ಅಂದ್ರೆ ಆಪ್ಷನ್ ಚೂಸ್ ಮಾಡಿ ಆನ್ಸರ ಮಾಡ್ಬೋದು. ನಿಮ್ಗೆ ಯಾವ ಬೆಟರ್ ವೇ ಅನಿಸುತ್ತಲ್ಲ ದಟ್ ವಿಲ್ ಬಿ ಕನ್ಸಿಡರ್. ಈಸ್ ಆನ್ಸರ್ ಈಸ್ 5. ಬಿಡಿಸ್ಕೊಂಡಿದ್ದೀರಿ. ನೆಕ್ಸ್ಟ್ ಪ್ರಾಬ್ಲಮ್ ತಗೊಳ್ಳೋಣ. What will be the value of a plus b into bracket a square minus ab plus b square is equal to question mark. So option A is given a cube plus b cube. Option B is given a cube minus b cube. Option C is given a plus b whole cube. Option D is given none of this. Nodri. So what will be the value of a plus b, a square minus ab plus b square? This is a expansion of which of the following? ಇದು ಯಾವುದರ ಫಾರ್ಮುಲಾ ಎಕ್ಸ್ಪೆನ್ಷನ್ ಐತಿ? ನಿಮ್ಗೆ ಫಾರ್ಮುಲಾ ಗೊತ್ತಿತ್ತಂದ್ರೆ ಡೈರೆಕ್ಟಾಗಿ ಹೇಳ್ಬೋದು ರೀ. ಫಾರ್ಮುಲಾ ಗೊತ್ತಿಲ್ಲಪ್ಪ ಅಂದ್ರೆ ಸೊ ನೀವು ಏನು ಮಾಡಬೇಕಾಗತ್ತಂದ್ರೆ ಎದಿಂದ ಈ ಹೋಲ್ ಟರ್ಮ್ ಮಲ್ಟಿಪ್ಲೈ ಮಾಡಬೇಕು ಮತ್ತು ಬಿದಿಂದ ಈ ಹೋಲ್ ಟರ್ಮ್ ಮಲ್ಟಿಪ್ಲೈ ಮಾಡಬೇಕು, ದೆನ್ ಆಫ್ಟರ್ ಆನ್ಸರ್ ಸಿಗ್ತೈತ್ರಿ. ಸೊ ಇವಾಗ a plus b into bracket a square minus ab plus b square is the expansion of, ಇದು ಯಾವುದರ ಸೂತ್ರ? a cube plus b cube, a cube minus b cube, a plus b whole cube, none of this. ಯಾರಿಗಾದ್ರೂ ಗೊತ್ತದ ರೀ? ದಿಸ್ ಈಸ್ ದ ಎಕ್ಸ್ಪೆನ್ಷನ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್? ಇದು ಯಾವುದರ ಸೂತ್ರ ಅದ ರೀ? ಗೊತ್ತದ ರೀ? ಗೊತ್ತಿಲ್ಲ. ಸೊ ದಿಸ್ ಈಸ್ ದ ಎಕ್ಸ್ಪೆನ್ಷನ್ ಆಫ್ a cube plus b cube. ಯಾವುದರ ಸೂತ್ರ ಅಂದ್ರೆ ರೀ a cube plus b cube. ನಿಮ್ಗೆ ಫಾರ್ಮುಲಾ ಗೊತ್ತಿದ್ದರೆ ಡೈರೆಕ್ಟಾಗಿ ಹಾಕ್ತೀರಿ. ಇವಾಗ ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ಇದನ್ನು ತಗೋಬೇಕ್ರಿ. ಏನು ತಗೊಳ್ಳೋದು? a plus b ಆ್ಯಂಡ್ a square minus ab plus b square ತಗೊಂಡ್ಬಿಟ್ಟು ಸಾಲ್ವ್ ಮಾಡ್ಬೇಕ್ರಿ. ಸಾಲ್ವ್ ಮಾಡೋದಂದ್ರೆ ಇದಕ್ಕೆ ಮತ್ತು ಇದಕ್ಕೆ ರಿಲೇಷನ್ ಏನಿರುತ್ತೆ ಹೇಳ್ರಿ? ಇಂಟು ಇರುತ್ತಾ? ಸೊ ಒಮ್ಮೆ ಎದಿಂದ
ಹೋಲ್ ಟರ್ಮ್ ಮಲ್ಟಿಪ್ಲೈ ಮಾಡಬೇಕು ಮತ್ತು ಪ್ಲಸ್ ಬಿದಿಂದ ಹೋಲ್ ಟರ್ಮ್ ಮಲ್ಟಿಪ್ಲೈ ಮಾಡ್ಬೇಕ್ರಿ. ಸೊ ಇವಾಗ ಫಸ್ಟ್ ರೀ ಎದಿಂದ ಹೋಲ್ ಟರ್ಮ್ ಮಲ್ಟಿಪ್ಲೈ ಮಾಡ್ತೇನೆ ರೀ. ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಸೊ ನೆಕ್ಸ್ಟ್ ಅಗೇನ್ ಪ್ಲಸ್ ಬಿ. ಸೊ ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ತಗೊಳ್ಳೋಣ್ರಿ. ಸೊ ಇವಾಗ ಮಲ್ಟಿಪ್ಲೈ ಮಾಡ್ತೀರಿ. ಎ ಸ್ಕ್ವೇರ್ ಇಂಟು ಎ ಇಲ್ಲಿ 2 ಎ ಇದಾವ್ರಿ. ಇಲ್ಲಿ ಏನು ಇಲ್ಲ ಅಂದ್ರೆ ಘಾತ ಎಷ್ಟಿರುತ್ತೆ ರೀ? 1 ಇರುತ್ತೆ ರೀ. 2 ಮತ್ತು 1 ಸೇರಿಸಿ ಏನಾಗುತ್ತಾ 3 ಎ ಕ್ಯೂಬ್ ಮೈನಸ್ ಎ ಇಂಟು ಎ ಸ್ಕ್ವೇರ್ ಬಿ ಸರಿನಾ. ನೆಕ್ಸ್ಟ್ ಪ್ಲಸ್ ಅದ ರೀ ಪ್ಲಸ್ ಎ ಇಂಟು ಬಿ ಸ್ಕ್ವೇರ್ ಇವಾಗ ನೋಡ್ರಿ ಎ ಇಂಟು ಎ ಸ್ಕ್ವೇರ್ ಎ ಕ್ಯೂಬ್ minus is there minus a into a square b is there b plus a into b square ab square. ನಾವು a ದಿಂದ a ಟರ್ಮ್ ಮಲ್ಟಿಪ್ಲೈ ಮಾಡಿದೀವ್ರಿ. ದೆನ್ ಆಫ್ಟರ್ b ದಿಂದ ಮಲ್ಟಿಪ್ಲೈ ಮಾಡಿದ್ರಿ. ಸೊ ಇವಾಗ b ದಿಂದ ಆ ಟರ್ಮ್ ಮಲ್ಟಿಪ್ಲೈ ಮಾಡ್ಬೇಕ್ರಿ. ಇವಾಗ ನೋಡ್ರಿ a ಸ್ಕ್ವೇರ್ ಇಂಟು b a ಸ್ಕ್ವೇರ್ b ಮೈನಸ್ ಪ್ಲಸ್ ಮೈನಸ್ a is there a b into b ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಬಿ ಸ್ಕ್ವೇರ್ ಇಂಟು ಬಿ ಕ್ಯೂಬ್. ನೋಡ್ರಿ ಇವಾಗ ನಾವು ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕ್ರಿ. ಇಲ್ಲಿ ಮೈನಸ್ ಎ ಸ್ಕ್ವೇರ್ ಬಿ ಅದ ರೀ, ಇಲ್ಲಿ ಮೈನಸ್ ಎ ಸ್ಕ್ವೇರ್ ಬಿ ಅದ ರೀ, ಇಲ್ಲಿ ಪ್ಲಸ್ ಎ ಸ್ಕ್ವೇರ್ ಬಿ ಅದ ರೀ. ಸೊ ಇಲ್ಲಿ ಮೈನಸ್ ಐತಿ, ಇಲ್ಲಿ ಪ್ಲಸ್ ಐತಿ. ಅಡಿಷನ್ ಮಾಡ್ತಿರೋ ಸಬ್ಸ್ಟ್ರಾಕ್ಷನ್ ಮಾಡ್ತಿರೋ? ಸಬ್ಸ್ಟ್ರಾಕ್ಷನ್ ಮಾಡ್ಬೇಕ್ರಿ. ಅಪೋಸಿಟ್ ಸೈನ್ ಅದಾವ, ಮೈನಸ್ ಪ್ಲಸ್ ಅಪೋಸಿಟ್ ಇದಾವ್ರಿ. ಸಬ್ಸ್ಟ್ರಾಕ್ಷನ್ ಮಾಡ್ತೀರಿ. ಎ ಸ್ಕ್ವೇರ್ ಬಿ ಒಳಗೆ ಎ ಸ್ಕ್ವೇರ್ ಬಿ ಏನಾಯಿತು ಕ್ಯಾನ್ಸಲ್ ಆಯ್ತು. ಸೇಮ್ ಟರ್ಮ್ ಇಲ್ಲ ನೋಡ್ರಿ ಪ್ಲಸ್ ಎ ಬಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್. ಹಿಯರ್ ಈಸ್ ಆಲ್ಸೋ ಅಪೋಸಿಟ್ ಸೈನ್ಸ್. ಇಲ್ಲಿ ಅಪೋಸಿಟ್ ಸೈನ್ ಅದಾವಲ್ರಿ ಚಿಹ್ನೆಗಳು, ವಿರುದ್ಧ ಚಿಹ್ನೆಗಳು. ಇಲ್ಲಿ ಪ್ಲಸ್ ಐತ್ರಿ, ಇಲ್ಲೇ ಮೈನಸ್ ಐತಿ. ಒಂದು ಎ ಬಿ ಸ್ಕ್ವೇರ್ ಒಳಗೆ ಒಂದು ಎ ಬಿ ಸ್ಕ್ವೇರ್ ಏನು ಮಾಡ್ತೀರಿ ತೆಗೆದು ಬಿಡ್ತೀನಿ. ಇದು ಹೋಯ್ತ್ರಿ. ರಿಮೈನ್ಸ್ ಏನು ಉಳಿತಿಲ್ಲ ಎ ಕ್ಯೂಬ್ ಏನು ಉಳಿದ್ರೆ ಪ್ಲಸ್ ಬಿ ಕ್ಯೂಬ್. ಸೊ ದಿಸ್ ಈಸ್ ಅ ಎಕ್ಸ್ಪೆನ್ಷನ್ ಆಫ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್. ನಿಮ್ಗೆ ಫಾರ್ಮುಲಾ ಗೊತ್ತಿತ್ತಂದ್ರೆ ವಿದಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಹಾಕ್ತೀರಿ. ಗೊತ್ತಿಲ್ಲಪ್ಪ ಅಂದ್ರೆ ಈ ರೀತಿ ಏನು ಮಾಡ್ಬೇಕ್ರಿ ಮಲ್ಟಿಪ್ಲೈ ಮಾಡಿ ಸಾಲ್ವ್ ಮಾಡ್ಕೋಬೇಕ್ರಿ. ಇವಾಗ ನೋಡ್ರಿ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬದ ಎಕ್ಸ್ಪೆನ್ಷನ್ ಏನಾಗುತ್ತೆ ಅಂದ್ರೆ ಎ ಪ್ಲಸ್ ಬಿ ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತಾ. ಸೊ ಅದೇ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಕೊಟ್ರಪ್ಪ ಅಂದ್ರೆ ಇಲ್ಲೇ ಮೈನಸ್ ಇರುತ್ತೆ. ಎ ಮೈನಸ್ ಬಿ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇರುತ್ತೆ. ನೆಕ್ಸ್ಟ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಎಕ್ಸ್ಪೆನ್ಷನ್ ಅಂದ್ರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಬ್ರಾಕೆಟ್ ಎ ಪ್ಲಸ್ ಬಿ ರೀ. ಎಕ್ಸ್ಪೆನ್ಷನ್ ಗೊತ್ತಿರ್ಬೇಕ್ರಿ. ಇದಂತೂ ಯಾವುದಕ್ಕೂ ಆಗೋದಿಲ್ಲ. ಸೊ ಆನ್ಸರ್ ಇವಾಗ ಏನಾಯ್ತು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್. ಬಿಡಿಸ್ಕೊಂಡಿದ್ದಾಯ್ತಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್. What is the value of sin 30 degree? What is the value of sin 30 degree? sin 30ರ ಬೆಲೆ ಎಷ್ಟು? ಆಪ್ಷನ್ ಎ 0, ಆಪ್ಷನ್ ಬಿ 1/2,
ಆಪ್ಷನ್ ಸಿ 1/√2, ಆಪ್ಷನ್ ಡಿ 1. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ sin 30? sin 30 ಬೆಲೆ ಎಷ್ಟು ರೀ? 1/2. ಟ್ರಿಗ್ನೋಮೆಟ್ರಿಕ್ ಟೇಬಲ್ ನೆನಪದ ರೀ. ಸೊ sin 30 ಈಸ್ 1/2. ಹಾಗಾದರೆ 0 ಬೆಲೆ ಯಾವಾಗ ಬರುತ್ತಾ? ಸೈನ್ ಯಾವ ಡಿಗ್ರಿಗೆ 0 ಬೆಲೆ ಬರುತ್ತಾ? ಸೈನ್ 0 = 0. ಹಾಗಾದ್ರೆ 1/√2 ಯಾವಾಗ ಬರುತ್ತೆ ರೀ? 1/√2 ಯಾವಾಗ ಬರುತ್ತಾ? ಸೈನ್ 45 ಡಿಗ್ರಿ. ಸೈನ್ 45 ಡಿಗ್ರಿ. ಹಾಗಾದ್ರೆ 1 ವ್ಯಾಲ್ಯೂ ಯಾವಾಗ ಬರುತ್ತಾ? 1 ವ್ಯಾಲ್ಯೂ ಯಾವಾಗ ಬರುತ್ತಾ? ಸೈನ್ 90 ಡಿಗ್ರಿ. 0 ಆಯ್ತು ರೀ, 45 ಆಯ್ತು, 30 ಆಯ್ತು, 45 ಆಯ್ತು, 90 ಆಯ್ತು. ಇನ್ನು ಉಳ್ಕೊಂಡಿದ್ದು ಯಾವ್ದು ರೀ? ಸೈನ್ 60. ಸೈನ್ 60 ವ್ಯಾಲ್ಯೂ ಎಷ್ಟು ರೀ? √3/2. These are the values of sines. Sin 0 = 0. Sin 30 = 1/2. Sin 45 = 1/√2. Sin 60 = √3/2. Sin 90 is equal to 1. ಸೊ ನೀಟಾಗಿ ನೆನ್ಪಿಟ್ಕೋರಿ ಟೇಬಲ್ ಟ್ರಿಗ್ನೋಮೆಟ್ರಿಕ್. ಗೊತ್ತಿಲ್ಲ ಅಂದರೆ ಬೆಲೆಗಳನ್ನು ಸರಿಯಾಗಿ ಬರೀರವನ. 0ಕ್ಕೆ 0 ಬರುತ್ತಾ, 30ಕ್ಕೆ 1/2 ಬರುತ್ತಾ, 45ಕ್ಕೆ 1/√2 ಬರುತ್ತಾ, 90ಕ್ಕೆ 1 ಬರುತ್ತಾ, 60ಕ್ಕೆ √3/2. ಇವೆಲ್ಲನೂ ಯಾವುದರ ಅಂದ್ರೆ ಸೈನ್ ಅದನ್ನ ವ್ಯಾಲ್ಯೂಸ್ ರೀ. ಸೈನ್ ವ್ಯಾಲ್ಯೂಸ್ ರೀ. ಬಿಡಿಸ್ಕೊಂಡಿದ್ದಾಯ್ತಾ? Next one, take what is the largest number? What is the largest number what is the largest number that exactly divide 2048 and 960 and 960. Option A is 64, option B is 68, option C is 59, option D is 62. What is the largest number which divides 2048 and 960? 2048 ಮತ್ತು 960 ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಯಾವುದು? 2048 ಮತ್ತು 960 ಭಾಗಿಸಲ್ಪಡುವ ಅತಿ ದೊಡ್ಡ ಸಂಖ್ಯೆ ಯಾವುದು? ಆಪ್ಷನ್ ಎ 64, ಆಪ್ಷನ್ ಬಿ 68, ಆಪ್ಷನ್ ಸಿ 59, ಆಪ್ಷನ್ ಡಿ 62. ಸೊ ಯಾವ ಸಂಖ್ಯೆಯಿಂದ ಅವು ಎರಡು ಸಂಖ್ಯೆ ಭಾಗ ಹೋಗ್ತಾವ ಅಂತ ಕೇಳಿದಾರೆ. ಲಾರ್ಜೆಸ್ಟ್ ನಂಬರ್ ಕೇಳಿದ್ರಪ್ಪ ಅಂದ್ರೆ ನೀವೇನು ಮಾಡ್ಬೇಕಂದ್ರೆ ಫೈಂಡ್ ಔಟ್ ಮಾಡ್ಬೇಕ್ರಿ. HCF ಗೊತ್ತದ? HCF ಗೊತ್ತದ ರೀ? ಸೊ ನೋಡ್ರಿ, HCF ನಾವು HCF ಮಾಡತ್ತೀವ್ರಿ. ಯಾವ ಕ್ರಮದಾಗ ಮಾಡತ್ತೀವಿ ಅಂದ್ರೆ ಅಪವರ್ತನ ಕ್ರಿಯೆಯಿಂದ ಮಾಸ ತೆಗಿತೀವ್ರಿ. ಅಪವರ್ತನ ಕ್ರಿಯೆಯಿಂದ ಮಾಸ ತೆಗಿತೀವಂದ್ರೆ ರೀ ನಾವು ಲಸ ತೆಗಿತೀವಲ್ರಿ ಅದ ವೇದಾಗ ಮಾಡಬೇಕು. ಆದ್ರೆ ಲಸ ಏನು ಮಾಡ್ತೀವಿ, ಬಾಗ್ ಹೋದ್ರೆ ಹೋಗಿಸ್ತೀವಿ, ಹೋಗ್ಲಿಲ್ಲ ಅಂದ್ರೆ ಅದ ಸಂಖ್ಯೆ ವಾಪಸ್ ಬರಿತೀವಿ. ಮಾಸ ಹಾಗಲ್ಲ, ನಾವು ತೆಗೆದುಕೊಳ್ಳುವ ಸಂಖ್ಯೆಯಿಂದ ಈ ಎರಡು ಸಂಖ್ಯೆ ಏನಾಗ್ಬೇಕ್ರಿ, ಭಾಗ ಹೋಗ್ಬೇಕು ಅಂದಾಗ ಮಾಸ ಅಂತ ಕರೀತಾರೆ. ಹಾಗಾದ್ರೆ 2048 ಮತ್ತು 960 ಯಾವ ಒಂದು ಮಗ್ಗಿಯಿಂದ ಭಾಗ ಹೋಗ್ತೈತಿ ಹೇಳಿ? ಮ್ಯಾಕ್ಸಿಮಮ್ ದೊಡ್ಡ ಸಂಖ್ಯೆ ತಗೋರಿ. ನೀವು ಸಣ್ಣ ಸಂಖ್ಯೆ ತಗೊಂಡ್ರೆ ತಗೋರಿ, 2 ತಗೊಂಡ್ರೆ ಅಂದ್ರೆ ಈ ಬೋರ್ಡ್ ತುಂಬ ಬಿಡಿಸ್ಕೊಂತ ಹೋಗೋದಾಗೈತಿ. ಮ್ಯಾಕ್ಸಿಮಮ್ 2ರಲ್ಲಿ
3 4 5 6 8 16 24 ಯಾವ ಬೇಕಾದ ಒಂದು ದೊಡ್ಡ ಸಂಖ್ಯೆ ತಗೋದು. ಲಸ ಅಂದ್ರೆ ಸಣ್ಣ ಸಂಖ್ಯೆಯಿಂದ ತಗೋತೀನಿ, ಮಸ ಅಂದ್ರೆ ದೊಡ್ಡ ಸಂಖ್ಯೆಯಿಂದ ಹೋಗ್ಬೇಕ್ರಿ. ಎಷ್ಟು ಮ್ಯಾಕ್ಸಿಮಮ್ ನಿಮ್ಮ ಕಡೆ ಸಾಧ್ಯ ಇದೆಯಲ್ಲ ಅಷ್ಟೇ. ನಿಮಗೆ ಒಗ್ಗಿ ಬರಲಿಲ್ಲ ಅಂದ್ರೆ ಅಟ್ಲೀಸ್ಟ್ 4 ಒಗ್ಗಿ ಬಂದ್ರೆ 4 ತಗೋರಿ, 8 ಬಂದ್ರೆ 8 ತಗೋರಿ. ಸೊ ಎಷ್ಟಲೇ ತಗೋಣ? 4 ನೀಟಾಗಿ ನೋಡ್ರಿ. 4 ಬಾಗ್ಸಾತೇನ್ರಿ? ಬಾಗ್ಸಾತೇನು ನೋಡ್ರಿ. 4 5 ರೀ, 4 1 ರೀ, 4 2 ರೀ. ಸರಿನಾ? ಸೊ ನೆಕ್ಸ್ಟ್ ರೀ 4 2 8 1 ಉಳಿತಾ 16 ಆಯಿತು. 4 4 16 0. ಸರಿನಾ? ಮತ್ತೆ 4 ಬಾ ಹೋಗುತ್ತಾ? ಹೋಗುತ್ತಾ? ತಗೋರಿ 4 ನೋಡ್ರಿ. 4 1 4 ಎಷ್ಟು ಉಳಿತ್ರಿ? 1 ಉಳಿತ. ಸರಿನಾ? 1 ಉಳಿತ. 11 ಆಯ್ತು. 4 2 8 11ರಾಗ 8 ತೆಗೆದ್ರೆ ಎಷ್ಟು ಉಳಿತ್ರಿ? 3 ಉಳಿತು. 32 ಆಯ್ತು. 4 8 32. ನೆಕ್ಸ್ಟ್ ರೀ 4 6 24. ಸರಿನಾ? ಒಂದು ಸೆಕೆಂಡ್ ಮತ್ತೆ 4 ಬಾ ಹೋಗ್ಬೋದಾ ನೋಡೋಣ್ರಿ. 4 ರೀ, 4 3 ರೀ, 4 2 ಸರಿನಾ? 4 1 ರೀ, 4 5. ಸೊ ಇವಾಗ ನೋಡ್ರಿ 32 ಮತ್ತು 15 ಯಾವ್ದಾರ ಒಂದ ಮಗ್ಗಿಲೆ ಬಾ ಹೋಗುತ್ತ ನೋಡ್ರಿ. 32 and 15 ಯಾವಾರ ಮಗ್ಗಿಲೆ ಹೋಗುತ್ತಾ? ಹೋಗುತ್ತಾ? ಹೋಗಂಗಿಲ್ಲ. ಯಾವುದೇ ಒಂದು ಮಗ್ಗಿಲೆ ಭಾಗ ಹೋಗಂಗಿಲ್ಲ. ಹಾಗಾದರೆ ಮಲ್ಟಿಪ್ಲೈ ಮಾಡಿ. 4 ಗುಣಿಸು 4 ಗುಣಿಸು 4 ಯಾವ ಸಂಖ್ಯೆ? 4 4 16 16 4 64. ಹಾಗಾದರೆ 2048 ಮತ್ತು 960 ಭಾಗಿಸಲ್ಪಡುವ ಅತಿ ದೊಡ್ಡ ಸಂಖ್ಯೆ 64. ದಟ್ ಈಸ್ ಆಪ್ಷನ್ ಎ. ಲಸ ಅಲ್ರಿ ಇದು, ಮೋಸ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸರಿನಾ? ಬಾಗ್ ಹೋದ್ರೆ ಹೋಗಿಸ್ಲೇಬೇಕು, ಇಲ್ಲ ಅಂದ್ರೆ ಹೋಗಿಸ್ಲಿಲ್ಲ ಅಂದ್ರೆ ಲಸ ಹಾಕೈತ್ರಿ. ಮ್ಯಾಕ್ಸಿಮಮ್ ಬಾಗ್ ಹೋಗ್ಬೇಕು, ಹೋಗ್ಲಿಲ್ಲ ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡುದ್ರಿ. ಸರಿನಾ? ಲಾರ್ಜೆಸ್ಟ್ ನಂಬರ್ ಅಂದ್ರೆ ಮಸ, ಸ್ಮಾಲೆಸ್ಟ್ ನಂಬರ್ ಅಂದ್ರೆ ಲಸ. ಫೈಂಡ್ ಔಟ್ ಮಾಡ್ಬೇಕು ನೀವು. ಬಿಡಿಸ್ಕೊಂಡಿದ್ದೀರಿ? ಬಿಡಿಸಿದಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್. A train travels at a speed of 75 kilometers per hour. How much distance will it cover in 45 minutes? Will it cover in 45 minutes? Option A 51.25 kilometers. Option B 50 kilometers. C 60 kilometers. D 56.25 kilometers. Note, a train travels at a speed of 75 km per hour. How much distance will it cover in 45 minutes? ಒಂದು ರೈಲು ರೀ ಗಂಟೆಗೆ ಎಷ್ಟು ಕಿಲೋಮೀಟರ್ ಹೋಗುತ್ತಾ?
75 ಕಿಲೋಮೀಟ್ರ್. 1 ಗಂಟೆ ಒಳಗೆ ಎಷ್ಟು ಕ್ರಮಿಸ್ತೈತ್ರಿ? ಅದು 75 ಕಿಲೋಮೀಟ್ರ್ ಕ್ರಮಿಸ್ತೈತ್ರಿ. ನಿಮ್ಗೆ ಟೈಮ್ ಎಷ್ಟು ಅದ ರೀ? ಇವಾಗ 45 ನಿಮಿಷ ಅದ ರೀ. ಹಾಗಾದ್ರೆ 45 ನಿಮಿಷದಾಗ ಆ ರೈಲು ಎಷ್ಟು ದೂರ ಚಲಿಸುವುದು ಅಂತ ಹೇಳಿ ಕೇಳಿದಾರೆ ಅವ್ರು. ಸೊ ಕಾಮನ್ ಆಗಿ ಬಿಡಿಸ್ತಾನೆ ಅಂದ್ರೆ ಬಿಡಿಸ್ಬೋದ್ರಿ, ಅಥವಾ ಫಾರ್ಮುಲಾ ಯೂಸ್ ಮಾಡ್ತಾನೆ ಫಾರ್ಮುಲಾ ಯೂಸ್ ಮಾಡ್ಬೋದ್ರಿ. ಇವಾಗ ನೀವು ಯಾವ ರೀತಿ ಬಿಡಿಸ್ತೀರಿ ಹೇಳ್ರಿ? ಫಾರ್ಮುಲಾ ಯೂಸ್ ಮಾಡ್ತೀರಾ ಕಾಮನ್ ಆಗಿ ಬಿಡಿಸ್ತೀರಾ? ಎರಡು ಬಿಡಿಸೋಣ್ರಿ. ಒಂದು ಫಾರ್ಮುಲಾನ ತಗೊಳ್ಳೋಣ, ಒಂದು ಸಾಮಾನ್ಯವಾಗಿ ಹಾಗೆ ಯೋಚಿಸಿ ಬಿಡಿಸೋಣ, ಸರಿನೇ? ಸೊ ಫಸ್ಟ್ ಫಾರ್ಮುಲಾ ತಗೊಳ್ಳೋಣ, ಕಾಮನ್ ಬಿಡಿಸೋಣ. ಫಾರ್ಮುಲಾ. ಸೊ ಫಾರ್ಮುಲಾ ಅಂದ್ರೆ ನಮ್ಗೆ ಡಿಸ್ಟೆನ್ಸ್ ಬೇಕಾಯ್ತು. ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್, ಸರಿನಾ? ಡಿಸ್ಟೆನ್ಸ್ ಬೇಕೈತ್ರಿ. ಡಿಸ್ಟೆನ್ಸ್ ಅಂದ್ರೆ ದೂರ, ದೂರ ಈಕ್ವಲ್ ಟು ವೇಗ ಇಂಟು ಸಮಯ. ಸೊ ವೇಗವನ್ನ ಕಿಲೋಮೀಟರ್ ಪ್ರತಿ ಗಂಟೆಗೆ ಕೊಟ್ಟಾರ್ರಿ. ಹಾಗಾದರೆ ಸ್ಪೀಡ್ ರೀ ಎಷ್ಟದ ರೀ? 75 ಕಿಲೋಮೀಟರ್ ಪರ್ ಅವರ್. ಆ್ಯಂಡ್ ಟೈಮ್ ಈಸ್ ಗಿವನ್ 45 ಮಿನಿಟ್ಸ್. ಇಲ್ಲಿ ವೇಗವನ್ನು ಗಂಟೆ ಒಳಗೆ ಕೊಟ್ಟಾರಂದ್ರೆ ಟೈಮ್ 45 ನಿಮಿಷ ಕೊಟ್ಟಾರ್ರಿ. 45 ನಿಮಿಷವನ್ನು ನಾವು ಎದ್ರೊಳಗೆ ಬರಿಬೇಕ್ರಿ? ಗಂಟೆ ಒಳಗೆ ಬರಿಬೇಕ್ರಿ. ಯಾಕಂದ್ರೆ ಅವರ ವೇಗವನ್ನು ಕಿಲೋಮೀಟರ್ ಪ್ರತಿ ಗಂಟೆಗೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಟೈಮನ್ನು ಎದ್ರೊಳಗೆ ಕನ್ವರ್ಟ್ ಮಾಡ್ಬೇಕು, ನಾವೀಗ ಗಂಟೆ ಒಳಗೆ ಕನ್ವರ್ಟ್ ಮಾಡ್ಬೇಕ್ರಿ. ಎಷ್ಟು ನಿಮಿಷ ಕೊಟ್ಟಾರ್ರಿ? 45 ನಿಮಿಷ. 45 ನಿಮಿಷವನ್ನು ಗಂಟೆ ಒಳಗೆ ಬರಿಬೇಕಾರೆ ಇಂಟು 60 ಮಾಡ್ತಿರೋ ಡಿವೈಡೆಡ್ ಬೈ 60 ಮಾಡ್ತಿರೋ? ಡಿವೈಡೆಡ್ ಬೈ 60. ಓಕೆ, ನಿಮಿಷವನ್ನ ಗಂಟೆ ಒಳಗೆ ಬರ್ದೀವ್ರಿ. ಯಾಕೆ ಬರ್ದೀವಿ ಅಂದ್ರೆ ವೇಗವನ್ನ ಕಿಲೋಮೀಟರ್ ಪ್ರತಿ ಗಂಟೆಗೆ ಕೊಟ್ಟಾರಿ. ಒಂದು ವೇಳೆ ಡೈರೆಕ್ಟಾಗಿ ಇಲ್ಲಿ ಅವರ್ನಾಗ ಕೊಟ್ಟಿನಂದ್ರೆ ಡೈರೆಕ್ಟಾಗಿ ಏನು ಮಾಡಿಬಿಡೋದು? ಮಲ್ಟಿಪ್ಲೈ ಮಾಡಿಬಿಡೋದ್ರಿ. ಇವಾಗ ಇಲ್ಲಿ ಕಿಲೋಮೀಟರ್ ಪ್ರತಿ ಗಂಟೆಗೆ ಕೊಟ್ಟು ನಿಮಿಷ ಕೊಟ್ಟಾಗ ಟೈಮನ್ನು ಗಂಟೆ ಒಳಗೆ ಪರಿವರ್ತನೆ ಮಾಡಬೇಕು. ಸೊ ಇವಾಗ ಬಾಕ್ ಹೋಗ್ಸನ್ರಿ. ಎಷ್ಟಲ್ಲೇ ಬಾಕ್ ಹೋಗ್ಸೋಣ? 45, 60, 75 ಐತ್ರಿ. ಎಷ್ಟಲ್ಲೇ ಬಾಕ್ ಹೋಗ್ಸನ್ರಿ? ಮಗ್ಗಿ ಬರ್ತಾವಲ್ರಿ? ಎಷ್ಟಲ್ಲೇ? 15 ಹೋಗ್ಸೋಣಲ್ರಿ? ಹೋಗ್ಸೋಣ ನೋಡ್ರಿ. 15 3 15 4 ಸರಿನಾ? ಮತ್ತೆಲ್ಲಾರ ಬಾಗ್ ಹೋಗೋಂಗೆ ಕಾಣಿಸುತ್ತ ನೋಡ್ರಿ. ಇಲ್ಲಿ 75 ಐತ್ರಿ, ಇಲ್ಲೇ 3 ಅದ, ಇಲ್ಲೇ 4 ಅದ. 75 3 ಎಷ್ಟು? 75 3 ಎಷ್ಟು ರೀ? 225 ಬೈ 4. 4ರಲ್ಲಿ 225 ಬಾಗ್ ಹೋಗುತ್ತಾ? ಹೋಗೋದಿಲ್ಲ, ಹೌದಲ್ರಿ? ಹಾಗಾದ್ರೆ 225ಕ್ಕೆ ನಾವು ಎಷ್ಟರಲ್ಲೇ ಭಾಗಿಸ್ಬೇಕಾಗದ? ಇವಾಗ 4ರಲ್ಲೇ ಭಾಗಿಸ್ಬೇಕಾಗದ. 4 20, 4 5 20 ಸರಿನಾ? 22ರೊಳಗೆ 20 ತೆಗೆದ್ರೆ ಎಷ್ಟು ರೀ? 2 ಇತ್ತ. 5 ಜಗ್ತೀರಿ? 5 ರೀ. 4 24. ಸೊ 25ರಾಗ 24 ತೆಗೆದ್ರೆ ಎಷ್ಟು ಉಳಿತ್ರಿ? 1 ಉಳಿತ್ರಿ. ಇಲ್ಲ ನೋಡ್ರಿ, ಇಷ್ಟಕ್ಕೆ ಆನ್ಸರ್ ಸಿಗ್ತೈತೆ ನಮಗೆ. 51, 50, 60, 56. ಯಾವ ಆಪ್ಷನ್ ತಗೋಬೋದು ನಾವೇನು? ಡಿ, ಹೌದಾ? ಸೊ ಇವಾಗ 1 ಉಳಿತಾ? ಪಾಯಿಂಟ್ ಕೊಟ್ಟ 0. 4 2 8, 2 ಐತ್ರಿ. 0 ಚಕ್ತಿರಿ. 4 5 20. ಹಾಗಾದ್ರೆ ಆನ್ಸರ್ ಏನಾಯಿತು? 56.25. ಹಾಗಾದರೆ 45 ನಿಮಿಷದಲ್ಲಿ ಅದು ಕ್ರಮಿಸುವ ದೂರ ಎಷ್ಟಾಯ್ತು ರೀ? 56.25 ಕಿಲೋಮೀಟರ್ ರೀ. ಮತ್ತೊಂದು ನೋಡ್ರಿ, ಕಾಮನ್ ಆಗಿ ಬಿಡಿಸೋಣ, ಸಾಮಾನ್ಯವಾಗಿ ಬಿಡಿಸೋಣ. ನಮ್ಗೆ ಸೂತ್ರ ಗೊತ್ತಿಲ್ಲ ಅಂದ್ರೆ ಈಸಿ ವೇ ಹೆಂಗಪ್ಪ ಅಂದ್ರೆ ನೋಡ್ರಿ, 1 ಗಂಟೆಗೆ ಎಷ್ಟು ನಿಮಿಷ ರೀ ಹೇಳ್ರಿ? 60 ನಿಮಿಷ, ಹೌದಿಲ್ರಿ? ಸೊ ಇವಾಗ 60 ನಿಮಿಷದಲ್ಲಿ ಕ್ರಮಿಸುವ ದೂರ ಎಷ್ಟೈತ್ರಿ? 75 ಐತಿ. 60 ನಿಮಿಷಕ್ಕೆ 75 ಕಿಲೋಮೀಟರ್ ಹೋಗ್ತೈತೆ ಅಂದ್ರೆ ನಮ್ಗೆ ಎಷ್ಟು ನಿಮಿಷ ಅದ ರೀ? 45 ನಿಮಿಷ. 45 ನಿಮಿಷಕ್ಕೆ ಎಷ್ಟು? ಕ್ರಾಸ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಇಟ್. 45 ಇಂಟು 75 ಡಿವೈಡೆಡ್ ಬೈ 60. ಸೇಮ್ ರೀ. 15 ರೀ. 15 ಐದೇ ರೀ. 15 4 45 ಗುಣಿಸು 5. 45 ಐದೇ 225 ಡಿವೈಡೆಡ್ ಬೈ 4. ಸೇಮ್ ಅಂತಲ್ರಿ? ನೋಡ್ರಿ. ಸೊ ನಿಮ್ಗೆ ಫಾರ್ಮುಲಾ ಗೊತ್ತಿರ್ತಾರೆ, ಹೇಗೆ ಬಿಡಿಸ್ರಿ? ಫಾರ್ಮುಲಾ ಗೊತ್ತಿದ್ದು ಗಂಟೆಗೆ 60 ನಿಮಿಷ ಇದ್ರೆ 60 ನಿಮಿಷಕ್ಕೆ 75 ಕಿಲೋಮೀಟರ್ ಚಲಿಸುವುದಾದರೆ 45 ನಿಮಿಷಕ್ಕೆ ಚಲಿಸುವ ದೂರ ಎಷ್ಟು? ಆಸ್ ಅ ಸೇಮ್ ಪ್ರೊಸೆಸ್. 225 ಡಿವೈಡೆಡ್ ಬೈ 4 ಇಸ್ ಆನ್ಸರ್ ಇಸ್ ಗಿವನ್ 56.25 ಕಿಲೋಮೀಟರ್ಸ್. ನಿಮ್ಗೆ ಯಾವ್ದು ಈಸಿ ಅನಿಸುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೋರಿ.
ಸೊ ಯಾವ್ದು ಈಸಿ ನೋಡ್ಕೊರಿ ಅದನ್ನ ಬಿಡಿಸ್ರಿ. ಎರಡು ಆನ್ಸರ್ ಸೇಮ್ ಬರ್ತೈತ್ರಿ. ಬಿಡಿಸ್ಕೊಂಡಿದ್ದಾಯ್ತಾ? ಇವಾಗ 5 ಮ್ಯಾಥ್ಸ್ ಮುಗ್ದವ್ರಿ. ನೆಕ್ಸ್ಟ್ ರೀಸನಿಂಗ್. Select the related number from the given alternatives. ಸೊ ನೋಡ್ರಿ, ಸೆಲೆಕ್ಟ್ ದಿ ನಂಬರ್ ಫ್ರಮ್ ದಿ ಗಿವನ್ ಆಲ್ಟರ್ನೇಟಿವ್ಸ್. ಕೊಟ್ಟ ವಿಕಲ್ಪಗಳಿಂದ ಇದಕ್ಕೆ ಸಂಬಂಧಿಸಿದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂದಿದ್ದಾರೆ ಅವರು. ಒಂದನೇದಕ್ಕೆ ಎರಡನೇದಕ್ಕೆ ಯಾವ ರಿಲೇಷನ್ ಇರುತ್ತಲ್ಲ, ಮೂರನೇದಕ್ಕೆ ಮತ್ತು ನಾಲ್ಕನೇದಕ್ಕೆ ಅದ ರಿಲೇಷನ್ ತಗೋಬೇಕ್ರಿ. ಸೊ ಇವಾಗ 5ಕ್ಕೆ 100 ಆದರೆ 7ಕ್ಕೆ ಎಷ್ಟು? ರೀಸನಿಂಗ್ ಯೋಚಿಸಿ, ಹೇಳಿ ಯಾವ್ದು ಬರ್ಬೋದು ಹೇಳಿ. 49, ಆಪ್ಷನ್ ಎ, ಆಪ್ಷನ್ ಬಿ 196, ಆಪ್ಷನ್ ಸಿ 91, ಆಪ್ಷನ್ ಡಿ 135. ಯಾವ್ದು ಬರ್ತೈತಿ? ಯಾವುದು? ಏನಾ? ಎ ಯಾಕೆ? ಎ ಯಾಕೆ? ಬಿ ಯಾಕೈತಿ? ಬಿ ಯಾಕಾಗತ್ರಿ? ನೀವು ಹೇಳ್ಬೇಕ. ಎ ಅನ್ನೋರ ಎ ಯಾಕಾಕೈತಿ, ಬಿ ಅನ್ನೋರ ಬಿ ಯಾಕಾಕೈತಿ ಅಂತ ಹೇಳ್ಬೇಕು. ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗತ್ರಿ. ಇಲ್ರಿ ನಾ ಎ ರೀ, ಬಿ ರೀ, ಸಿ ರೀ, ಡಿ ರೀ. 7 49. ಹಾಗಾದ್ರೆ 5 5 25 ಇರ್ಬೇಕಾಗಿತ್ತಲ್ಲ ಇಲ್ಲಿ, ಹೌದಲ್ಲ? ಹೋಗ್ಬಿಡ್ರಿ. 5 20 100 ಐತಿ. 5 20 100 ಐತಿ ಅಂದ್ರೆ 7 20 ಆಪ್ಷನ್ದಾಗ ಐತಿ, ಆಪ್ಷನ್ದಾಗ ಐತಿ. ಹಂಗಂದ್ರೆ ಆಪ್ಷನ್ ತಪ್ಪಿಬಿಟ್ಟಾರ. ವೆರಿ ಗುಡ್. ಆಪ್ಷನ್ ತಪ್ಪು ಕೊಡ್ತಾರೆ, ಹೌದಲ್ರಿ? ನನ್ ಆಫ್ ದಿಸ್. ವೇರ್ ಇಸ್ ಆಪ್ಷನ್ ನನ್ ಆಫ್ ದಿಸ್? ಇಲ್ಲನಾ? ನೀಟಾಗಿ ಯೋಚಿಸಿ ಆನ್ಸರ್ ಮಾಡ್ಬೇಕಂದ್ರೆ ಇಕ್ಕ ತಡ ನೋಡ್ರಿ.
5ಕ್ಕೆ 100 ಕೊಟ್ಟಾರಂದ್ರ ಯಾವ ವೇದಾಗ ಥಿಂಕ್ ಮಾಡಿದಾರ ಅವ್ರ? ನೀವು ಹೇಳಿದ್ರಿ 49, 7 49 ಅಂದ್ರೆ ಇಲ್ಲ 5 25 ಇದ್ದಾಗ 49 ಬರ್ತಿತ್ತು. ಇವಾಗ 5ಕ್ಕೆ 100ನ್ನ ಕೊಟ್ಟಾರಂದ್ರ ಏನೋ ಒಂದು ಇರ್ಬೋದಲ್ಲಿ. ಏನದ ಅಂದ್ರ 5 2 ಎಷ್ಟ್ರಿ? 10. 10ರ ವರ್ಗ ಎಷ್ಟು? 100. 5 2 10. 10ರ ವರ್ಗ 100, ರೈಟ್? ಸೊ 7 2 ಎಷ್ಟು? 7 2 ಎಷ್ಟು? 14. 14ರ ವರ್ಗ 196. ಆನ್ಸರ್ ಯಾವ್ದೀಗ? ಆಪ್ಷನ್ ಡಿ. ಯೋಚಿಸ್ಬೇಕ್ರಿ. ನಾವು ಹಂಗಂತ ಹೇಳಿ ಯಾವುದು ಇಲ್ಲ ಅಂತೇಳಿ ಹಾಕಂಗಿಲ್ಲ. ಅಲ್ಲೆಲ್ಲ ನನ್ನ ದಿಸ್ಕೊಟ್ರೆ ನೀವು ನನ್ನ ದಿಸ ಹಾಕೋರು, ಹೌದಿಲ್ರಿ? ಯೋಚನೆ ಮಾಡಿ ಆನ್ಸರ್ ಮಾಡ್ಬೇಕು. ಅದಕ್ಕೆ ಏನಂತಾರಪ್ಪ ಅಂದ್ರೆ ಇದಕ್ಕೆ ರೀಸನಿಂಗ್, ಜನರಲ್ ಇಂಟೆಲಿಜೆನ್ಸ್ ಅಂದ್ರೆ ತಾರ್ಕಿಕವಾಗಿ ಯೋಚಿಸಿ ಉತ್ತರಿಸುವುದು ಅಂದುವುದು ರೀಸನಿಂಗ್. ನೆಕ್ಸ್ಟ್ ಒನ್ ಅರ್ಥ ಆಗಿದ್ದಾನೆ? ನೆಕ್ಸ್ಟ್ ಕ್ವಶನ್ ಬರಿಬೋದಾ? ಯೋಚನೆ ಮಾಡಿ ಆನ್ಸರ್ ಹೇಳ್ಬೇಕ್ರಿ. ಮತ್ತು ಹಾಗೆ ಮನಸ್ಸಿಗೆ ಬಂದಂಗೆ ಹೇಳಿದ್ರಪ್ಪ ಅಂದ್ರೆ ರೀಸನಿಂಗ್ ಆಗೋದಿಲ್ಲ. ಯೋಚಿಸಿ ಉತ್ತರಿಸಿ. ಥಿಂಕ್ ಬಿಫೋರ್ ಇಂಕ್ ಅಂತಾರಲ್ರಿ, ಸೊ ಯೋಚನೆ ಮಾಡಿ ಹಾಕ್ಬೇಕ್ರಿ. ಸೊ ನೆಕ್ಸ್ಟ್ ಒನ್ ಈಸ್ ದ ಫಾಲೋಯಿಂಗ್ ಕ್ವಶನ್ಸ್ ಆರ್ ದಿ ಫೈಂಡ್ ಆಡ್ ಒನ್ ಔಟ್. Following questions find odd one out. Odd one out. So, following questions find the odd one out. ನಾ ಏನು ಹೇಳಿದ್ದೇನೆ? ಯೋಚನೆ ಮಾಡಿ ಉತ್ತರಿಸಿ. ಟೈಮ್ ಅಂದ್ರೆ ಏನು? ಸಮಯ. ಸ್ಕಿಲ್ ಅಂದ್ರೆ ಏನು? ಕೌಶಲ್ಯ. ಇಂಟ್ರೆಸ್ಟ್ ಅಂದ್ರೆ ಏನ್ರಿ? ಆಸಕ್ತಿ. ನಾಲೆಜ್ ಅಂದ್ರೆ ಏನ್ರಿ? ಬುದ್ಧಿಶಕ್ತಿ. ಕರೆಕ್ಟಂಗೆ ಅರ್ಥ ಆಯ್ತಲ್ರಿ? ಟೈಮ್ ಸಮಯ, ಸ್ಕಿಲ್ ಕೌಶಲ್ಯ, ಇಂಟ್ರೆಸ್ಟ್ ಆಸಕ್ತಿ, ನಾಲೆಜ್ ಬುದ್ಧಿಶಕ್ತಿ. ಇವಾಗ ಯಾವ್ದು ತೆಗಿತೀರಿ? ಟೈಮ್. ವೆರಿ ಗುಡ್. ಯಾವ್ದು ತೆಗಿಬೇಕು ಇವಾಗ ನಾವು ಇಲ್ಲಿ? ಟೈಮ್. ಟೈಮನ್ನು ಯಾಕೆ ತೆಗಿತೀರಿ ನೀವು? ಇವೆಲ್ಲನೂ ಏನಪ್ಪ ಅಂದ್ರೆ ಮಾನಸಿಕವಾಗಿ ಸಂಬಂಧಿಸಿದ್ರಿ. ಇದೇನಪ್ಪ ಅಂದ್ರೆ ಹೊರಗಡೆ ಇದ್ರಿ. ಇದು ವಾಚ್ ರೀ, ಇದು ನಿಮ್ಮ ಎಫರ್ಟ್ಸ್ ರೀ. ಸ್ಕಿಲ್, ಇಂಟ್ರೆಸ್ಟ್, ನಾಲೆಜ್ ನಿಮ್ಮದು ಹೌದಲ್ರಿ? ಟೈಮು ನಿಮ್ಮದು ಅಲ್ಲ. ಮಾತು ಕಡಿಮೆ ಮಾಡ್ರಿ. ಬಿಡಿಸು ಕಡೆ ಗಮನ ಕೊಟ್ರಪ್ಪ ಅಂದ್ರೆ ನೀಟಾಗಿ ಬಿಡಿಸ್ತೀರಿ. ಮಾತು ಜಾಸ್ತಿ ಆದಪ್ಪ ಅಂದ್ರೆ ಏನು ಬರೋದೇ ಇಲ್ಲ. ಸರಿನಾ? ತೆಗ್ದ್ರಿ ಟೈಮ? ಸೊ ನೆಕ್ಸ್ಟ್ ಕ್ವಶನ್. Next question. Select the number or word from the given alternatives. Select the related number or word from the given alternatives.
ನೋಡ್ರಿ, ಸೆಲೆಕ್ಟ್ ದಿ ರಿಲೇಟೆಡ್ ನಂಬರ್ ವರ್ಡ್ ಫ್ರಮ್ ದಿ ಗಿವನ್ ಅಲ್ಟರ್ನೇಟಿವ್ಸ್. ಕೊಟ್ಟ ವಿಕಲ್ಪಗಳಿಂದ ಶಬ್ದವನ್ನು ಆರಿಸಿ. ಅಂದ್ರೆ ಒಂದನೇದಕ್ಕೆ ಎರಡನೇದಕ್ಕೆ ಯಾವ ರೀತಿ ಸಂಬಂಧ ಐತೆಲ್ಲ, ಮೂರನೇದಕ್ಕೆ ನಾಲ್ಕನೇದಕ್ಕೆ ಆ ರೀತಿ ಸಂಬಂಧ ಇರಬೇಕು. ಔಲ್ ಅಂದ್ರೆ ಏನ್ರಿ? ಔಲ್ ಗೂಬೆ. ಗೂಬೆ ಯಾವ ರೀತಿ ಒದರ್ತೈತಿ ಅಥವಾ ಕೆರೆಸ್ತೈತಿ, ಕೂಗ್ತೈತಿ ಅನ್ನೋದಿದೆ. ಹಾರ್ಸ್ ಗೂಬೆ ಸೌಂಡ್ ಕೇಳಿದಿರಿ? ಯಾವ ರೀತಿ ಒದರ್ತಾವ್ರಿ? ಹಾಂ, ಓ ಅಂತ ಒದರ್ತೈತ್ರಿ. ಹಾಂ, ಹಾಗೆ ಹೆಣ್. ಹೆಣ್ ಅಂದ್ರೆ ಏನ್ರಿ? ಕೋಳಿ. ನೀವು ಕೋಳಿ. ಆಪ್ಷನ್ಸ್: ಚಿರಿಪ್ಸ್, ಚಿರಿಪ್ಸ್, ಕ್ಲಕ್ಸ್, ಕಾಕ್ಸ್, ಕಾಕಲ್ಸ್. ನೀವು ಅನ್ನತ್ತಲ್ಲ ಸೌಂಡ್, ಅದು ಇದ್ರೊಳಗೆ ಯಾವ್ದು ಸರ್ಚ್ ಮಾಡ್ರಿ ನೋಡೋಣ. ಆಪ್ಷನ್ ಎ ಚಿರಿಪ್ಸ್. ಚಿರಿಪ್ಸ್ ಅಂದ್ರೆ ಈಗ ಒದರತೈತಲ್ರಿ ಗುಬ್ಬಿ, ಚೀ ಚೀ ಚಿ ಅಂತ ಒದರತೈತಲ್ರಿ ಆದ್ರಿ. ಕ್ಲಕ್ಸ್ ಇವಾಗ ನೀವು ಓದಿರಲ್ರಿ, ಹೆಂಗೆ ಓದಿರಿ? ಕೋಳಿ ಗತೆ ಓದಿರಿ ಅಲ್ರಿ. ಸೊ ಕ್ಲಕ್ಸ್. ನೆಕ್ಸ್ಟ್ ಕಾಕ್ಸ್. ಕಾಕ್ಸ್ ಅಂದ್ರೆ ಅಷ್ಟೇ ಸಣ್ಣ ಸೌಂಡ್ ರೀ, ಚೂ ಚೂ ಮಾಡ್ತಿರ್ತೈತ್ರಿ ಗುಬ್ಬಿ ಆದ್ರಿ. ಕಾಕಲ್ಸ್. ಕಾಕಲ್ಸ್ ಅಂದ್ರೆ ಅದು ಜೋರಾಗಿ ಒದರ್ತೈತ್ರಿ. ಹಾಂ, ಹಾಗಾದ್ರೆ ಯಾವ್ದು ಹಾಕ್ತೀರಿ ಈಗ? ಕಾಕಲ್ಸ್ ಅಂದ್ರೆ ಜೋರಾಗಿ ಒದರ್ತೈತಿ ಅಂದ್ರೆ ಏನ್ರಿ? ಕೋಗಿಲೆ ಒದರ್ತೈತಲ್ರಿ. ಹಾಂ, ಕೋಗಿಲೆಗಳು ಭಾಳ ಅದಾವಿಲ್ಲಿ. ಹೆಂಗಂದ್ರೆ ಕುಹು ಕುಹು ಅಂತ ಒದರ್ತೈತಲ್ರಿ. ಕಾಕಲ್ಸ್ ಅಂದ್ರೆ ಕೋಗಿಲೆ ಸೌಂಡ್ ರೀ. ಕಾಕ್ಸ್ ಅಂದ್ರೆ ಚೂ ಚೂ ಅಟ್ಟರಿ, ಗುಬ್ಬಚ್ಚಿ ಸಣ್ಣ ಮರಿ ರೀ. ಕಾಕಲ್ಸ್ ಅಂದ್ರೆ ಇವಾಗ ನೀವು ಆವಾಜ್ ಹಾಕಿದ್ರಲ್ಲ, ಕೋಳಿ ಗತೆ ಹಾಕಿದ್ರಲ್ರಿ. ಹಾಂ ರೀ, ಇದ್ರ ಚಿರಿಪ್ಸ್ ರೀ, ಚೂ ಚೂ ಇದು ದೊಡ್ಡದ್ರಿ. ಈಗ ಒದ್ರಾತೈತಲ್ರಿ ಗುಬ್ಬಿ ಹಾಗೆ. ಹಾಗಾದ್ರೆ ಇದ್ರೊಳಗೆ ಯಾವ್ದ್ರಿ ನಿಮ್ಮದು? ಆಪ್ಷನ್ ಬಿ. ಕಾಕಲ್ಸ್ ಅಂದ್ರೆ ಏನ್ರದ? ಕೋಳಿ ಕೂಗ್ರಿ. ಕೋಳಿ ಕೂಗ್ ಯಾವ ರೀತಿ ಇರ್ತೈತಲ್ಲ, ಸೊ ಅದೇ. ಕೋಳಿ ಹೆಂಗೆ ಓದಿರ್ತೈತಿ ಗೊತ್ತೈತಲ್ರಿ? ಈಗ ನೀವೇ ಓದಿರ್ತೀರ. ಕೋಳಿ ಸೌಂಡ್ ಆಗತ್ತಿಲ್ಲ, ಅದ ನಿಮ್ಮ ಸೌಂಡ್ ಆಗತ್ತಾವ. ಕೋಳಿ ಓದಿರಲ್ಲ, ಕೋಗಿಲೆ ಓದಿರ್ತೀರಲ್ರಿ. ಕೋಳಿಗೆ ಕೋಗಿಲೆಗೆ ಸಂಬಂಧ ಐತಿಲ್ಲ? ಹಾಂ, ಬರ್ಕೊಂಡಿದ್ದಾಯ್ತಾ? ಎಷ್ಟು ಪ್ರಶ್ನೆ ಮುಗ್ದವು ಇವಾಗ? 3 ಭಾಳ ಚಂದ ಇದ್ವಲ್ರಿ, ಹೌದಲ್ರಿ? ಇವಾಗ 4ನೇ ಪ್ರಶ್ನೆ. ನೀಟಾಗಿ ತಾರ್ಕಿಕವಾಗಿ ಯೋಚಿಸಿ ಉತ್ತರಿಸಿ. ಟೈಮ್ ಆಯ್ತಾ? ಬೆಲ್ ಹೊಡಿತು. ಇನ್ನ 3 ನಿಮಿಷ.
ಹಾಂ ನೋಡ್ರಿ, A and B are standing at a place P. They start moving in the opposite direction at the speed of 5 km per hour and 4 km per hour respectively. What will be the distance between them after 3 hours? Option A is given 3 km, B is 21 km, C is 18 km and D is 27 km. A ಮತ್ತು B ಇಬ್ಬರು ವ್ಯಕ್ತಿಗಳಿದ್ದಾರೆ. ಪಿ ಅನ್ನುವ ಒಂದು ಸ್ಥಳದಾಗ ನಿಂತಾದ ನಂತರ ಅವ್ರು ಏನು ಮಾಡ್ತಾರೆ, ಚಲಿಸಕ್ಕೆ ಪ್ರಾರಂಭ ಮಾಡ್ತಾರೆ, ಅಂದ್ರೆ ನಡೆಯಲು ಪ್ರಾರಂಭಿಸುತ್ತಾರೆ. ನಡೆಯಲು ಪ್ರಾರಂಭಿಸಿದಾಗ ಅವರ ವೇಗ ಗಂಟೆಗೆ 5 ಕಿಲೋಮೀಟರ್ ಅವರ್ ಮತ್ತು 4 ಕಿಲೋಮೀಟರ್ ಪರ್ ಅವರ್. ಅಂದ್ರೆ ಎ ಅನ್ನೋದು ಗಂಟೆಗೆ 5 ಕಿಲೋಮೀಟರ್ ರೀ, ಬಿ ಅನ್ನೋದು ಗಂಟೆಗೆ 4 ಕಿಲೋಮೀಟರ್ ರೀ. 3 ಗಂಟೆ ನಂತರ ಅವರ ಮಧ್ಯದಲ್ಲಿರುವ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದಾರೆ. ಆಪೋಸಿಟ್ ಡೈರೆಕ್ಷನ್ದಾಗ ಹೋಗ್ತಾರ್ರಿ. ನೋಡ್ರಿ, ಇದ ಪ್ಲೇಸ್ ಪಿ, ಪ್ಲೇಸ್ ಏನು ತಗೋರಿ, ಪಿ ತಗೋರಿ. ಅಲ್ಲಿಂದ ಏನು ಮಾಡ್ತಾರಪ್ಪ ಅಂದ್ರೆ ಸ್ಟಾರ್ಟ್ ಮೂವಿಂಗ್ ಆಪೋಸಿಟ್ ಡೈರೆಕ್ಷನ್ ಅಂದ್ರೆ ಒಬ್ಬ ಈ ಕಡೆ ಹೋಗ್ತಾನೋ, ಒಬ್ಬ ಈ ಕಡೆ ಹೋಗ್ತಾನ. ಸರಿ ರೀ, ವಿರುದ್ಧ ದಿಕ್ಕು. ಎ ಅನ್ನವ ಈ ಕಡೆ ಚಲನೆ ಮಾಡ್ತಾನ್ರಿ, ಬಿ ಅನ್ನವ ಈ ಕಡೆ ಚಲನೆ ಮಾಡ್ತಾನ್ರಿ. ಇವು ಏದ್ರಿ, ಇದು ಬಿ ರೀ. ಈಗ 1 ಗಂಟೆಗೆ ಎಷ್ಟು ಕಿಲೋಮೀಟ್ರ್ ಹೋಗ್ತಾನ್ರಿ, 5 ಕಿಲೋಮೀಟ್ರ್ ಹೋಗ್ತಾನ್ರಿ. ಹಾಗಾದ್ರೆ 3 ತಾಸಿಗೆ 3 ಗಂಟೆಗೆ ಎಷ್ಟು ಕಿಲೋಮೀಟ್ರ್ ಹೋಗ್ತಾನವ? ಡಿಸ್ಟೆನ್ಸ್ ನೋಡ್ರಿ, 5 × 3 5 3 15. ಏನವ 3 ಗಂಟೆ ನಂತರ ಎಷ್ಟು ಕಿಲೋಮೀಟ್ರ್ ಹೋಗ್ತಾನ್ರಿ? 15 ಕಿಲೋಮೀಟ್ರ್ ಹೋಗ್ತಾನೆ. ಅದ ಬಿ ಅನ್ನವ್ರಿ ಗಂಟೆಗೆ 4 ಕಿಲೋಮೀಟರ್ ಹೋಗ್ತಾನ್ರಿ. 3 ಗಂಟೆ ನಂತರ ಆತ ಕ್ರಮಿಸಿದ ದೂರ ಏನಾಗುತ್ತ? 12 ಕಿಲೋಮೀಟರ್ ಅದ ರೀ. ಎ ನಾವು ಇಲ್ಲಿಂದ 15 ಕಿಲೋಮೀಟರ್ ಬಂದ, ಬಿ ನಾವು ಇಲ್ಲಿಂದ 12 ಕಿಲೋಮೀಟರ್ ಬಂದ. 3 ಗಂಟೆ ನಂತರ ಅವರಿಬ್ಬರ ನಡುವಿನ ಅಂತರ ಇಲ್ಲಿಂದ ಇಲ್ಲಿಗೆ ಇರುವ ದೂರ ಎಷ್ಟಾಗುತ್ತಾ? ವೆರಿ ಗುಡ್. ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಈಸ್ 15 + 2 is equal to 27 ಕಿಲೋಮೀಟರ್ಸ್. ಸರಿ ರೀ, ಅರ್ಥ ಆಯ್ತಾ? ನೋಡ್ರಿ, ಡಿಸ್ಟೆನ್ಸ್ ಅಂದ್ರೆ ಸ್ಪೀಡ್ ಇಂಟು ಟೈಮ್. 1 ಗಂಟೆಗೆ 5 ಕಿಲೋಮೀಟರ್ ಅಂದ್ರೆ 3 ಗಂಟೆಗೆ 15 ಕಿಲೋಮೀಟರ್ ಎ ಹೋಗ್ತಾನ. ಇವ ಬಿ ನಾವು ಗಂಟೆಗೆ 4 ಅಂದ್ರೆ 3 ಗಂಟೆ ಒಳಗೆ 12 ಕಿಲೋಮೀಟರ್ ಹೋಗ್ತಾನ್ರಿ. 12 + 15 ಎಡಿಷನ್ ಮಾಡಿದ್ರೆ ಇಬ್ಬರ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಆಗುತ್ತಾ? 27 ಕಿಲೋಮೀಟರ್. ಆಪ್ಷನ್ ಯಾವ್ದಾಯ್ತು ಇಲ್ಲಿ? ಡಿ. ಬಿಡಿಸ್ಕೊಂಡು ಇದಾಯ್ತಾ? ಲಾಸ್ಟ್ ಒಂದು ಕ್ವಶನ್ ಐತ್ರಿ, ಅದನ್ನ ಏನು ಮಾಡ್ತೇನಪ್ಪ ಅಂದ್ರೆ ನಿಮ್ಗೆ ಟೈಮ್ ಆಗೈತೆ ಅಂತ ಅವಾಗ ಹೇಳಿದಿರಿ. HW ಕೊಡ್ತೇನೆ ರೀ, ಹೋಮ್ ವರ್ಕ್ ಕೊಡ್ತೇನೆ ರೀ. ಸೊ ನಾಳೆ ಆನ್ಸರ್ ಹೇಳೋದಾ? ಆನ್ಸರ್ ನಾಳೆ ನೀವು ಹೇಳ್ತೀರಲ್ರಿ. ಆಪ್ಷನ್ ಕೊಡ್ತೇನೆ. ಆಪ್ಷನ್ ಇಲ್ಲ, ನೀವು ಯಾವಾಗ ಬಿಡಿಸ್ತೀರಿ? ನೀವು ಆಪ್ಷನ್ ಇಲ್ಲ, ಇಲ್ಲ. ಹಾಂ, ನೀಟಾಗಿ ತಗೋರಿ, ಆಪ್ಷನು ನೀಟಾಗಿ ಬರೀರಿ, ನೀಟಾಗಿ ತಗೋರಿ, ಆಪ್ಷನ್ ನೀಟಾಗಿ ತಗೋರಿ. ಏನದಪ್ಪ ಅಂದ್ರೆ ಸೆಲೆಕ್ಟ್ ದಿ ರಿಲೇಟೆಡ್ ವರ್ಡ್, ಲೆಟರ್, ನಂಬರ್ ಫ್ರಮ್ ದಿ ಗಿವನ್ ಆಲ್ಟರ್ನೇಟಿವ್ಸ್. ಬರೀರಿ, ಸೆಲೆಕ್ಟ್ ದಿ ವರ್ಡ್, ಲೆಟರ್, ನಂಬರ್ ಫ್ರಮ್ ಗಿವನ್
ಗಿವನ್ ಅಲ್ಟರ್ನೇಟಿವ್ಸ್. ನಿಮ್ಗೆ ಕಲಿಯೋದಕ್ಕಿಂತ ಯಾವ್ದ್ರ ಮ್ಯಾಗ ಇಂಟ್ರೆಸ್ಟ್ ಐತಪ್ಪ ಅಂದ್ರೆ ರೀ ಪ್ರಶ್ನೆ ಕಾರ್ಡ್ is related to joker and a book is related to question mark. Option A writer. Option B words. Option C cover. Option D pages. ನೀಟಾಗಿ ನಾಳೆಗೆ ಉತ್ತರಿಸಿ. ಏನು ಹೇಳ್ತೀನಿ ನಾಳೆಗೆ, ಸರಿನಾ? ಪ್ರಶ್ನೆ ಬರೆದಿದ್ದಾಗಿದ್ರೆ ನೀಟಾಗಿ ನಾಳೆಗೆ ಉತ್ತರಿಸಿ. ಸೊ ನಾಳೆ ಈ ಪ್ರಶ್ನೆ ಪತ್ರಿಕೆ GK ಆ್ಯಂಡ್ ನೆಕ್ಸ್ಟ್ ನ್ಯೂ ಕ್ವಶನ್ ಪೇಪರ್. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ಈ ಅಗ್ನಿಪಥ ಯೋಜನೆಯಡಿಯಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಗಳು ಪ್ರಾರಂಭವಾದಾಗ, ಅಂದರೆ ಮೊದಲನೇದು ಹಾಸನ್ ರ್ಯಾಲಿಯಲ್ಲಿ 4 ಅಭ್ಯರ್ಥಿಗಳು ಅಗ್ನಿವೀರರಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಪಾಸಾಗಿದ್ದಾರೆ. ಆವಾಗ ತರಬೇತಿಗೆ ಅಭ್ಯರ್ಥಿಗಳು ಕಡಿಮೆ ಇದ್ದರು. ಅದೇ ರೀತಿಯಾಗಿ ಹಾವೇರಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ 52 ಜನ ಅಗ್ನಿವೀರರಾಗಿ ಆಯ್ಕೆಯಾದರು ಮೊದಲನೇ ಫಲಿತಾಂಶದಲ್ಲಿ. ಅದೇ ರೀತಿಯಾಗಿ ಆಮೇಲೆ ರಿಸರ್ವೇಷನ್ದಲ್ಲಿ ಮತ್ತೆ 3 ಜನ ಪಾಸಾದರು. ಒಟ್ಟು ಹಾವೇರಿ ರ್ಯಾಲಿಯಲ್ಲಿ 55 ಜನ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿ AROದಿಂದ ನಡೆಯತಕ್ಕಂಥ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಒಟ್ಟು 25 ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಮತ್ತು ಹವಾಲ್ದಾರ್ ತರಬೇತಿ SSLC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.